ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ಮಕ್ಕಳೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ MCQ ಪ್ರಶ್ನೆಗಳನ್ನು ನಾವು 3 ಚಾಪ್ಟರ್ಗಳಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಬಂದಿದ್ವಿ. ರೋಮಿಯೋ ಜೂಲಿಯಟ್ ಹಾಗೂ ಸನ್ನಿ ಮಾರ್ನಿಂಗ್, ಈಗಾಗಲೇ ಅವು MCQ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಇನ್ನು ಯಾರು ಕೂಡ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿಲ್ಲ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಇವತ್ತಿನ ಒಂದು ತರಗತಿಯಲ್ಲಿ ನಾವು ದ ಗಾರ್ಡ್ನರ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ MCQ ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ MCQ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಅಂತ. ಮೊದಲನೇ ಪ್ರಶ್ನೆ, ಇನ್ ದ ಗಾರ್ಡ್ನರ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಲೇಬರರ್, ಓವರ್ಸೀರ್ ಆ್ಯಂಡ್ ಫಿಲಾಸಫರ್. ದ ಗಾರ್ಡ್ನರ್ ಒಳಗಡೆ ಯಾರನ್ನು ನಾವು ಲೇಬರರ್, ಓವರ್ಸೀರ್ ಆ್ಯಂಡ್ ಫಿಲಾಸಫರ್ ಅಂತ ಕರಿತಾ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಬಸವಯ್ಯ, ಆಪ್ಷನ್ ಬಿ ಓನರ್ ಆಫ್ ದ ಫಾರ್ಮ್, ಆಪ್ಷನ್ ಸಿ ಓನರ್ಸ್ ವೈಫ್, ಆಪ್ಷನ್ ಡಿ ದ ಓಲ್ಡ್ ಮ್ಯಾನ್. ದ ರೈಟ್ ಆನ್ಸರ್ ಈಸ್ ದ ಓಲ್ಡ್ ಮ್ಯಾನ್. The old man had spade in one hand and tucked under his arm. ನೋಡ್ರಿ, ಇಲ್ಲಿರುವಂಥ ವೃದ್ಧ ಮನುಷ್ಯ ಒಂದು ಕೈಯಲ್ಲಿ ಸಲಾಕೆಯನ್ನು ಹಿಡಿದಿರ್ತಾನೆ ಮತ್ತು ತನ್ನ ಒಂದು ಬಗಲಲ್ಲಿ ಏನನ್ನು ಹಿಡಿದಿರ್ತಾನೆ ಅಂಥೇಳಿ, ತನ್ನ ಒಂದು ಆರ್ಮ್ಸ್ಗಳಲ್ಲಿ ಏನನ್ನು ಹಿಡಿದಿರ್ತಾನೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನ್ಯೂಸ್ ಪೇಪರ್, ಕೋಕೋನಟ್, ಮ್ಯಾಂಗೋ, ಜಾಕ್ ಫ್ರೂಟ್. ಏನನ್ನು ಹಿಡಿದಿರ್ತಾನೆ ಮಕ್ಕಳೇ? ನ್ಯೂಸ್ ಪೇಪರನ್ನು ಹಿಡಿದಿರ್ತಾನೆ. ಒಂದು ಕೈಯಲ್ಲಿ ನ್ಯೂಸ್ ಪೇಪರು ಮತ್ತು ಒಂದು ಬಗಲಲ್ಲಿ ಏನು ಹಿಡಿದಿರ್ತಾನೆ? ನ್ಯೂಸ್ ಪೇಪರನ್ನು ಹಿಡಿದಿರ್ತಾರೆ. ಒಂದು ಕೈಯಲ್ಲಿ ಸ್ಪೇಡು, ಇನ್ನೊಂದು ಕಡೆ ನ್ಯೂಸ್ ಪೇಪರನ್ನು ಹಿಡಿದಿರ್ತಾನೆ. ಓಕೆ, ಮುಂದಿನ ಪ್ರಶ್ನೆ. ಕರೆಕ್ಟ್ ಆರ್ಡರ್ ಆಫ್ ಇನ್ಸಿಡೆಂಟ್ಸ್. ಇಲ್ಲಿರುವಂಥ ಆಪ್ಷನ್ಸ್ಗಳನ್ನು ನೋಡಿಕೊಂಡು ಕರೆಕ್ಟ್ ಆಗಿರುವಂಥ ಆರ್ಡರ್ಗಳನ್ನು ನೋಡ್ಕೊಂಡು ಹೋಗೋಣ ಅಂತ. ಆಪ್ಷನ್ ಬಿ ಇಸ್ ರೈಟ್ ಹಿಯರ್. ದ ಓಲ್ಡ್ ಮ್ಯಾನ್ ಅರೈವ್ಡ್ ಆಟ್ ದ ಫಾರ್ಮ್, ದ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್, ದ ಓನರ್ಸ್ ವೈಫ್ ಗಾಟ್ ವರೀಡ್, ದ ಓಲ್ಡ್ ಮ್ಯಾನ್ ನರೇಟೆಡ್ ಹೀಸ್ ಸ್ಟೋರಿ. ದಿಸ್ ಈಸ್ ದ ರೈಟ್ ಸೀಕ್ವೆನ್ಸ್ ಆಫ್ ದ ಆರ್ಡರ್. ಕರೆಕ್ಟ್ ಆಗಿರುವಂತಹ ಉತ್ತರ ಆಗಿರ್ತದೆ ಮಕ್ಕಳೇ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. In the story, Dash found it hard to decide whether the old man's arrival was for the better or worse. In the story, ಇಲ್ಲಿ ಈ ಒಂದು ಸ್ಟೋರಿ ಒಳಗೆ ಯಾರು ಡಿಸೈಡ್ ಮಾಡ್ಲಕತ್ತರು, ಯಾರು ಓಲ್ಡ್ ಮ್ಯಾನ್ ಬಂದಿದ್ದು ಒಂದು ಬೆಟರೋ ಅಥವಾ ಕೆಟ್ಟದ್ದಾಗಿದೆಯೋ ಅನ್ನುವಂಥದ್ದನ್ನು ಯಾರು ಥಿಂಕ್ ಮಾಡ್ಲಕತ್ತಿದ್ರು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆಪ್ಷನ್ ಎ ದ ಓನರ್ಸ್ ವೈಫ್, ಆಪ್ಷನ್ ಬಿ ದ ಓನರ್, ಆಪ್ಷನ್ ಸಿ ಬಸವಯ್ಯ, ಆಪ್ಷನ್ ಡಿ ತಮ್ಮಣ್ಣ. ಇಲ್ಲಿ ಚಿಂತೆ ಮಾಡ್ತಾ ಇರುವವರು ಯಾರಾಗಿದ್ದರು ಅಂತಂದಾಗ ದ ಓನರ್ಸ್ ವೈಫ್. ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಮೂವ್ಡ್ ಫ್ರಾಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ವೆನ್ ತಮ್ಮಣ್ಣ ಥಾಟ್ ಆಫ್. ನೋಡ್ರಿ, ಇಲ್ಲಿ ಆ ತಮ್ಮಣ್ಣ ಮತ್ತು ಬಸವಯ್ಯನ ಮಧ್ಯೆ ಒಂದು ವೈರತ್ವ ಯಾವ ರೀತಿ ಬೆಳೀತದಂತಂದಾಗ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್. ನೋಡ್ರಿ, ಮೊದಲೆಲ್ಲ ಲ್ಯಾಂಡ್ ಬಗ್ಗೆ ಅವರದು ಆಸೆ ಇತ್ತು, ಬಂಗಾರದ ಬಗ್ಗೆ ಆಸೆ ಇತ್ತು. ಬಟ್ ಈಗ ಏನಾಗ್ಲಿಕ್ಕತ್ತದ ಅಂತಂದಾಗ ಅಬ್ಸ್ಟ್ರಾಕ್ಟ್ಸ್ಗಳಿಗೆ, ಯಾವ ಅಮೂರ್ತವಾಗಿರ್ತಾವಲ್ರಿ ಅವುಗಳ ಬಗ್ಗೆ ಇವರ ಒಂದು ವೈರತ್ವ ಸ್ಟಾರ್ಟ್ ಆಗ್ತದ ಅನ್ನುವಂಥದ್ದನ್ನು ನೋಡ್ತೀವಿ. ಇಲ್ಲಿ ಆಪ್ಷನ್ ಎ ನೋಡ್ರಿ, ಕಾಂಪೋಸಿಂಗ್ ಈಸ್ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಬ್ಯಾಲಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಆಪ್ಷನ್ ಬಿ ಟೇಕಿಂಗ್ recourse to the police. ಆಪ್ಷನ್ ಸಿ ಟೇಕಿಂಗ್ ದ ಕೇಸ್ ಟು ದ ಕೋರ್ಟ್ ಆಫ್ ಲಾ. ಆಪ್ಷನ್ ಡಿ ಆಸ್ಕಿಂಗ್ ಸಮ್ ಪರ್ಸನ್ಸ್ ಟು ಅಟ್ಯಾಕ್ ಬಸವಯ್ಯ. ಇಲ್ಲಿ ಯಾವುದೇ ರೀತಿಯಾದಂತಹ ರೈವಲ್ರಿ ನಡೀತು ಅನ್ನುವಂಥದ್ದನ್ನು ನೋಡಿದಾಗ ಅವ್ರ ಹತ್ರ ಉಳಿದಿರುವಂಥದ್ದು ಯಾವುದು ಅಂದ್ರೆ ಕಾಂಪೋಸಿಂಗ್ ಹೀಸ್ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಬ್ಯಾಲಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಇದನ್ನು ಪ್ರಾರಂಭ ಮಾಡಿದಂಥವ್ರು ಯಾರು ಅಂತಂದಾಗ ತಮ್ಮಣ್ಣ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. In the gardener, Dash bedecked himself with gold, built a mansion and invited scholars. ಇಲ್ಲಿ ನೋಡ್ರಿ, ಗಾರ್ಡನ್ ಒಳಗಡೆ, ಇನ್ ದ ಗಾರ್ಡನ್ ಒಳಗಡೆ ಯಾರು ಬಂಗಾರ, ದೊಡ್ಡ ಒಂದು ಅರಮನೆಯನ್ನು ಕಟ್ಟದವರು, ನೆಕ್ಸ್ಟ್ ಸ್ಕಾಲರ್ಸ್ ಪಂಡಿತರನ್ನು ಇನ್ವೈಟ್ ಮಾಡಿದವ್ರು ಯಾರಾಗಿದ್ದರು ಅಂತಂದಾಗ ಇಲ್ಲಿ ಆಪ್ಷನ್ ಎ ನೋಡ್ರಿ ತಮ್ಮಣ್ಣ, ಆಪ್ಷನ್ ಬಿ ಬಸವಯ್ಯ, ಆಪ್ಷನ್ ಸಿ ದ ಓನರ್, ಆಪ್ಷನ್ ಡಿ ದ ಓಲ್ಡ್ ಮ್ಯಾನ್. ಇಲ್ಲಿ ಬಸವಯ್ಯ ಏನು ಮಾಡ್ತಾನೆ ರೀ, ಇವರೆಲ್ಲರಿಗೆ ಇನ್ವೈಟ್ ಮಾಡ್ತಾನೆ ರೀ. ಯಾರಿಗೆ? ಸ್ಕಾಲರ್ಸ್ಗೆ. ಮತ್ತು ಸಾಕಷ್ಟು ಒಂದಿಷ್ಟು ಬಂಗಾರವನ್ನು ಗಳಿಸ್ತಾನೆ ಮತ್ತು ದೊಡ್ಡ ಒಂದು ಮ್ಯಾನ್ಷನನ್ನು ಕಟ್ಟಿಸ್ತಾನೆ. ಇಲ್ಲಿ ತಮ್ಮಣ್ಣ ಏನಾಗಿರ್ತಾನೆ ರೀ, ಹಿ ವಾಸ್ ಅ ಸ್ಕಾಲರ್, ಹಿ ವಾಸ್ ಅ ಓವರ್ಸೀರ್, ಹಿ ವಾಸ್ ಅ
ಗುಡ್ ಪರ್ಸನ್ ಆಗಿರ್ತಾನೆ ರೀ ಇವನು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ದ ಗಾರ್ಡ್ನರ್ ಡ್ಯಾಶ್ ಹ್ಯಾಡ್ 1000 acre ಆಫ್ ಲ್ಯಾಂಡ್, ಕಾಂಪೋಸ್ಡ್ ವ್ಯಾಲರ್ಸ್, ಗೇವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಆಫ್ ಫ್ರಮ್ ಹೀಸ್ ವಿಲೇಜ್. ನೋಡಿರಿ, ಗಾರ್ಡನರ್ ಒಳಗಡೆ ಯಾರು 1000 ಎಕರೆಯನ್ನು ಹೊಂದಿದ್ರು ಮತ್ತು ಬ್ಯಾಲರ್ಸನ್ನು ಕಾಂಪೋಸ್ ಮಾಡ್ತಾಯಿದ್ರು ಮತ್ತು ಎಲ್ಲವನ್ನು ತೊರೆದು ಆ ಹಳ್ಳಿಯನ್ನು ಬಿಟ್ಟು ಹೋದಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಮ್ಮಣ್ಣ, ಆಪ್ಷನ್ ಬಿ ಬಸವಯ್ಯ, ಆಪ್ಷನ್ ಸಿ ಲೋಕ್ಯ, ಆಪ್ಷನ್ ಡಿ ದ ಓನರ್. ನೋಡಿರಿ, ಇವೆಲ್ಲವನ್ನು ತೊರೆದು ಹೋದಂಥವು ಯಾರು ಅಂತಂದಾಗ ತಮ್ಮಣ್ಣ. ಮುಂದಿನ ಒಂದು ಪ್ರಶ್ನೆ. ಹಿಯರ್ ಈಸ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್. ಎ ಫ್ಯೂ ಡೇಸ್ ಆಫ್ಟರ್ ತಮ್ಮಣ್ಣ ಲೆಫ್ಟ್ ಈಸ್ ವಿಲೇಜ್, ಬಸವಯ್ಯ ಪಾಸ್ಡ್ ಅವೇ. ರೀಸನ್ ಏನು ಕೊಟ್ಟಿದ್ದಾರೆ? ಬಸವಯ್ಯ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್. ಓಕೆ ಮಕ್ಕಳೇ, ಇವೆರಡೂ ಕೂಡ ಏನಾಗಿರ್ತವೆ, ಇಲ್ಲಿ ಸರಿಯಾದ ಉತ್ತರಗಳಾಗಿರ್ತವೆ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಮುಂದಿನ ಒಂದು ಪ್ರಶ್ನೆ. ದ ಓಲ್ಡ್ ಮ್ಯಾನ್ಸ್ ಐಸ್ ವರ್ ಸಫ್ಯೂಸ್ಡ್ ವಿತ್. ನೋಡ್ರಿ, ಈ ಒಂದು ವೃದ್ಧ ಮನುಷ್ಯನ ಕಣ್ಣುಗಳು ಏನನ್ನ ತುಂಬಿಕೊಂಡಿರ್ತವೆ ಅನ್ನುವಂಥದ್ದು ನೋಡಿದಾಗ ಒಂದು ವೆಂಜಿಯನ್ಸ್, ರೈವಲ್ರಿ, ಕಾಂಪಿಟೇಷನ್, ನೇಟಿವ್ ಇಂಟೆಲಿಜೆನ್ಸ್. ಆ ಒಂದು ವೃದ್ಧ ಮನುಷ್ಯನ ಕಣ್ಣುಗಳು ಏನನ್ನ ತುಂಬಿಕೊಂಡಿರ್ತವೆ ಅಂತಂದಾಗ ನೇಟಿವ್ ಇಂಟೆಲಿಜೆನ್ಸನ್ನು ತುಂಬಿಕೊಂಡಿರ್ತವೆ. ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ಕೂಡ ಒಂದು ಸ್ಟೇಟ್ಮೆಂಟು ಮತ್ತು ರೀಸನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಸ್ಟೇಟ್ಮೆಂಟ್ ಈಸ್ ಹಿಯರ್. ಎ ಫ್ಯೂ ಡೇಸ್ ಆಫ್ಟರ್ ತಮ್ಮಣ್ಣ ಲೆಫ್ಟ್ ಹಿಸ್ ವಿಲೇಜ್, ಇಟ್ ಈಸ್ ಆಲ್ರೆಡಿ seen. Exam in 2025. Basavaya passed away. Basavaya had no more reason to live. Previous question ಇದನ್ನು ನೋಡ್ಕೊಂಡು ಬಂದಿದ್ವಿ. Both are right here. Both statement and reason are true. ಮುಂದಿನ ಪ್ರಶ್ನೆಗೆ ಹೋಗೋಣ. ತಮ್ಮಣ್ಣ finds he had no more reason to live after dash. Option A, he was felicitated as the best poet. Option B, Basavaya encroached his property. Option C, Basavaya's death. Option D, composing many ballads. ನೋಡ್ರಿ, ತಮ್ಮಣ್ಣ ಇನ್ನೇನು ನನ್ನ ಬದುಕಲಿಕ್ಕೆ ಕಾರಣ ಇಲ್ಲ ಅನ್ನುವಂಥದ್ದನ್ನು ಯಾವಾಗ ಡಿಸೈಡ್ ಮಾಡ್ತಾನೆ ಅನ್ನುವಂಥದ್ದನ್ನು ಹೇಳಿದಾಗ ಬಸವಯ್ಯಸ್ ಡೆತ್. ಬಸವಯ್ಯ ಯಾವಾಗ ಡೆತ್ ಆಗ್ತಾನೆ ನೋಡ್ರಿ, ಆವಾಗ ತಮ್ಮಣ್ಣನು ಕೂಡ ಇನ್ನೇನು ನಾನು ಬದುಕೋದ್ರೊಳಗೆ ಅರ್ಥ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗ್ತಾನೆ. ಮುಂದಿನ ಒಂದು ಪ್ರಶ್ನೆ. ಓಕೆ, ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಫಾರ್ ತಮ್ಮಣ್ಣಾಸ್ ರೈಸ್. ಸರಿಯಾಗಿರುವಂಥದ್ದನ್ನು ನೋಡ್ಕೊಂಡು ಬರೋಣ. ತಮ್ಮಣ್ಣ ಕಾಂಪೋಸ್ಡ್ ಸಾಂಗ್ಸ್ ಆ್ಯಂಡ್ ಬ್ಯಾಲಡ್ಸ್. ಸ್ಕಾಲರ್ಸ್ ಆಫ್ ಫೋಕ್ಲೋರ್ ಟುಕ್ ನೋಟಿಸ್. Tammanna's reputation spread. Tamanna was felicitated as the best poet. This is the right sequence of the statement. Next question ನೋಡೋಣ. The old man had a dash in one hand and a newspaper tucked under his arm. ನೋಡಿ ಮಕ್ಕಳೇ, ಮೊದಲೇ ನಾವು ಫಸ್ಟ್ನೇ ಕ್ವಶನನ್ನು ನೋಡ್ಕೊಂಡು ಬಂದಿದ್ದೀವಿ. ತಮ್ಮಣ್ಣ ಒಂದು ಕೈಯಲ್ಲಿ ಏನು ಹಿಡಿದಿರ್ತಾನೆ? ಸ್ಪೇಡನ್ನು ಹಿಡಿದಿರ್ತಾನೆ. ಇನ್ನೊಂದು ತನ್ನ ಒಂದು ಆರ್ಮ್ಸ್ ಮಧ್ಯೆ ಅಥವಾ ಬಗಲಲ್ಲಿ ಏನು ಹಿಡಿದುಕೊಂಡು ಬಂದಿರ್ತಾನೆ? ನ್ಯೂಸ್ ಪೇಪರನ್ನು ಹಿಡಿದುಕೊಂಡು ಬಂದಿರ್ತಾನೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಐ ಆಮ್ ನಾಟ್ ಯುವರ್ ಎನಿಮಿ, ಐ ಶಾಲ್ ನಾಟ್ ವೇಸ್ ವಾರ್ ಅಗೇನ್ಸ್ಟ್ ಯು, ವರ್ಡ್ಸ್ ಆಫ್ ಡ್ಯಾಶ್. ಈ ಒಂದು ವರ್ಡ್ಸ್ಗಳನ್ನು ಯಾರು ಹೇಳಿದ್ರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಮ್ಮಣ್ಣ, ಆಪ್ಷನ್ ಬಿ ಬಸವಯ್ಯ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಅಮೇರಿಕಾ. ಇಲ್ಲಿ ರಷ್ಯಾ ಮತ್ತು ಅಮೇರಿಕಾ ಇವೆಲ್ಲ ನೆಸೆಸರಿ ಇಲ್ಲ, ಇವೆರಡನ್ನು ತೆಗೆದುಗಿಬೇಕು. ಇಲ್ಲಿ ನಮಗಿರುವಂಥದ್ದು ಒಂದು ತಮ್ಮಣ್ಣ ಮತ್ತು ಬಸವಯ್ಯ. ಈ ವರ್ಡ್ಸ್ಗಳನ್ನು ಯಾರು ಹೇಳಿದ್ರು ಅಂತಂದಾಗ ತಮ್ಮಣ್ಣ. ನೋಡಿ, ತಮ್ಮಣ್ಣ ಯಾವಾಗಲೂ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿರ್ತಾನೆ. ಹಿ ವಾಸ್ ನಾಟ್ ಆ್ಯಂಗರ್ ಎನಿಮಿ, ಹಿ ವಾಸ್ ನಾಟ್ ವೆಂಜಿಯನ್ಸ್. ಓಕೆ, ಇಲ್ಲಿ ಬಸವಯ್ಯನೇ ಏನಾಗಿರ್ತಾನೆ ರೀ, ಒಂದು ಸ್ವಲ್ಪ ವೈರತ್ವವನ್ನು ಬೆಳೆಸಲಿಕ್ಕೆ ಹೋಗ್ತಾ ಇರ್ತಾನೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ದ ಆಥರ್ ಆಫ್ ದ ಗಾರ್ಡ್ನರ್ ಸೇಸ್ ದ ಸ್ಟೋರಿ ಹ್ಯಾಸ್ ಇಟ್ಸ್ ಜೆನೆಸಿಸ್ ಇನ್. ನೋಡ್ರಿ, ಇದರ ಒಂದು ಮೂಲ ಎಲ್ಲಿತ್ತು ಅನ್ನುವಂಥದ್ದು ಕೇಳ್ತಾನೆ ರೀ. ದ ಆಥರ್, ದ ಗಾರ್ಡ್ನರ್ದ ಒಂದು ಮೂಲ ಎಲ್ಲಿದು ಅಂದ್ರೆ ಇದು ಎಲ್ಲಿ ಇತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾನೆ. ಆಪ್ಷನ್ ಎ ನ್ಯೂಸ್ ಪೇಪರ್, ಆಪ್ಷನ್ ಬಿ ಎ ಚಾನ್ಸ್ ಎನ್ಕೌಂಟರ್ ವಿತ್ ಆ್ಯನ್ ಓಲ್ಡ್ ಮ್ಯಾನ್, ಆಪ್ಷನ್ ಸಿ ಇನ್ ಅ ಡ್ರೀಮ್,
ಆಪ್ಷನ್ ಡಿ ಎನ್ಕೌಂಟರ್ ವಿತ್ ವೈಫ್ ಫಾರ್ಮ್ಸ್ ಓನರ್ಸ್. ನೋಡಿರಿ ಇಲ್ಲಿ ಆಪ್ಷನ್ ಬಿ ಏನದಲ್ಲ ರೀ ರೈಟ್ ಆನ್ಸರ್. ಎ ಚಾನ್ಸ್ ಎನ್ಕೌಂಟರ್ ವಿತ್ ಆ್ಯನ್ ಓಲ್ಡ್ ಮ್ಯಾನ್. ಮುಂದಿನ ಒಂದು ಪ್ರಶ್ನೆ, ಆಲ್ ದ ಲ್ಯಾಂಡ್ ಇನ್ ದ ವಿಲೇಜ್ ಬಿಲಾಂಗ್ ಟು. ನೋಡಿರಿ ಆ ಹಳ್ಳಿಯೊಳಗಿರುವಂತಹ ಎಲ್ಲ ಲ್ಯಾಂಡ್ಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಓನ್ಲಿ ತಮ್ಮಣ್ಣ, ಆಪ್ಷನ್ ಬಿ ಬಸವಯ್ಯ, ಆಪ್ಷನ್ ಸಿ ಐದರ್ ತಮ್ಮಣ್ಣ ಆರ್ ಬಸವಯ್ಯ, ನೀದರ್ ತಮ್ಮಣ್ಣ ನಾರ್ ಬಸವಯ್ಯ. ಓಕೆ, ಇಲ್ಲಿ ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ ತಮ್ಮಣ್ಣ ಆರ್ ಬಸವಯ್ಯ. ನೋಡಿರಿ ಆ ಒಂದು ಹಳ್ಳಿಯೊಳಗಿರುವಂತಹ ಭೂಮಿಗಳು ಒಂದು ಯಾರದು ಆಗಿರಬೇಕು, ತಮ್ಮಣ್ಣಂದಾಗಿರಬೇಕು, ಇಲ್ಲಾಂದ್ರೆ ಬಸವಯ್ಯಂದು ಆಗಿರಬೇಕಾಗಿತ್ತು. ಓಕೆ, ಮುಂದಿನ ಒಂದು ಪ್ರಶ್ನೆ, ತಮ್ಮಣ್ಣ ಥಾಟ್ ಆಫ್ ಪನಿಷಿಂಗ್ ಬಸವಯ್ಯ ಬಾಯ್. ತಮ್ಮಣ್ಣ ಯಾವ ರೀತಿ ಬಸವಯ್ಯನನ್ನು ಪನಿಷ್ಮೆಂಟ್ ಕೊಡಬೇಕು ಅನ್ನುವಂಥದ್ದನ್ನು ಡಿಸಿಷನ್ ಮಾಡ್ತಾನೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ಕಂಪೋಸಿಂಗ್ ಆ್ಯಂಡ್ ಸಿಂಗಿಂಗ್ ಹೀಸ್ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಬ್ಯಾಲಡ್ಸ್, ಸೆಪರೇಟಿಂಗ್ ಹೀಸ್ ಸಾಂಗ್ ಫ್ರಮ್ ಹೀಸ್ ಬಾಡಿ. ನೋಡಿರಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಯಾವ ರೀತಿ ಪನಿಷ್ಮೆಂಟನ್ನು ತೆಗೆದುಕೊಳ್ತಾನೆ ಅನ್ನುವಂಥದ್ದನ್ನು ನೋಡಿದಾಗ ಬೋತ್ ಆರ್ ಕರೆಕ್ಟ್. ಅವನು ಕಂಪೋಸಿಂಗ್ ಬ್ಯಾಲಡ್ಸ್ ಆ್ಯಂಡ್ ಸಿಂಗಿಂಗ್ ಹೀಸ್ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಬ್ಯಾಲಡ್ಸ್. ನೆಕ್ಸ್ಟ್ ಸೆಪರೇಟಿಂಗ್ ಹೀಸ್ ಸಾಂಗ್ ಫ್ರಮ್ ಹೀಸ್ ಬಾಡಿ. ಬೋತ್ ಆರ್ ರೈಟ್ ಹಿಯರ್. ಓಕೆ ಮಕ್ಕಳೇ, ಇವೆಲ್ಲವೂ ನಾವು ನೋಡಿದಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ MCQ ಪ್ರಶ್ನೆಗಳು. ಇನ್ನೂ ಕೂಡ ನಾವು ಮುಂದಿನ ಒಂದು ತರಗತಿಯನ್ನು ಮಾಡ್ತೇವೆ. ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ನಮ್ಮ ಒಂದು ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.